ಗೈಸ್, ನಿಮ್ಮ ಹತ್ರ ಯೂಟ್ಯೂಬ್ ಇದೆ ಅಂತಂದರೆ ನಿಮ್ಮೊಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿ ಹಾಗೆ ಕೆಳಗಡೆಗೆ ಬಂದರೆ ಈ ಥರ ರೌಂಡ್ ಅಪ್ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದೆ. ಇದು ನಿಮಗೆ ತೋರಿಸ್ತಾ ಇದೆ ಅಂತಂದರೆ ನಿಮ್ಗೆಲ್ರಿಗೂ ಕೂಡ ಗುಡ್ ನ್ಯೂಸ್. ಯಾಕೆ ಅಂತಂದರೆ ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ. ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಂದು, ನಿಮ್ಗೆ ಅಲ್ಲಿ ನೋಟಿಫಿಕೇಷನ್ ಅಲ್ಲಿ ತೋರಿಸ್ತಾ ಇದೆ. ಇನ್ನೊಂದು, ನಿಮಗೆ ನೋಟಿಫಿಕೇಷನ್ ಬೇರೆ ತಾವನ್ನು ಕೂಡ ತೋರಿಸ್ತಾ ಇದೆ. ಅದನ್ನು ಕೂಡ ತೋರಿಸ್ಬಿಡ್ತೀನಿ ಏನಕ್ಕೆ ಅದು ಬಂದಿದೆ, ಸೊ ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಎಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಓಕೆ, ಸೊ ಇವಾಗ ನಾನು ನನ್ನ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ನೋಟಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಮಗೆ ಒಂದು ಆಪ್ಷನ್ ಬರುತ್ತೆ ನ್ಯೂಸ್ ಅಂತ. ನ್ಯೂಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಅಲ್ಲಿ ತೋರಿಸಿಲ್ಲ ಅಂತಂದರೆ ಇಲ್ಲಾದರೂ ತೋರಿಸ್ತಾ ಇರುತ್ತೆ ಕ್ರಿಯೇಟರ್ ರೌಂಡ್ ಅಪ್ ಅಂತ, ಕ್ಯಾಚ್ ಅಪ್ ಆನ್ ದ ಲೇಟೆಸ್ಟ್ ನ್ಯೂಸ್ ಆ್ಯಂಡ್ ಅಪ್ಡೇಟ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ, ಅಥವಾ ನೀವು ಅಲ್ಲಿ ರೌಂಡ್ ಅಪ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನಿಮಗೆ ಡೈರೆಕ್ಟಾಗಿ ಈ ಥರ ಬಂದ್ಬಿಡುತ್ತೆ, ಒಂದು ವಿಡಿಯೋ ಬರ್ತಾ ಇದೆ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಅವರು ಕೆಲವೊಂದಷ್ಟು ಅಪ್ಡೇಟ್ಸ್ಗಳನ್ನ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಯಿತಾ, ಈ ಒಂದು ಅಪ್ಡೇಟ್ಸ್ಗಳಿಂದ ನಿಮ್ಗೆ ಆ ಒಂದು ನೋಟಿಫಿಕೇಷನ್ ತೋರಿಸ್ತಾ ಇರುವಂಥದ್ದು. ಈಗ ಆ ಒಂದು ಅಪ್ಡೇಟ್ಸ್ಗಳೇನು ಅಂತ ಇವಾಗ ನಾನು ನಿಮಗೆ ಲೈವ್ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಭಾಷೆಯಲ್ಲೇ. ಬೇಕಾದರೆ ನೀವು ಇಲ್ಲೇ ವೀಡಿಯೋದಲ್ಲಿ ನೋಡ್ಕೋಬೋದು, ಇವರೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ಕನ್ನಡದಲ್ಲಿ ನೋಡಬೇಕು ಅಂತಂದರೆ ಸೊ ಇವಾಗ ನಾನು ನಿಮಗೆ ಎಲ್ಲನೂ ಕೂಡ ಹೇಳ್ತೀನಿ ಏನೇನು ಅಪ್ಡೇಟ್ ಬಂದಿದೆ ಅಂತ. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ನಾನಿವಾಗ ನಿಮಗೆ ನೀಟಾಗಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಕನ್ಫ್ಯೂಸ್ ಆಗೋದು ಬೇಡ ಅಂತ ಅಂದ್ಬಿಟ್ಟು. ಸೊ ಅದನ್ನು ಇವಾಗ ನೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಅದೇನೇನು ಅಪ್ಡೇಟ್ ಬಂದಿದೆ ಅಂತ ಇವಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದೀನಿ. ಮೊದಲನೇದಾಗಿ ಫಸ್ಟ್ ಅಪ್ಡೇಟ್ ಅಕೌಂಟ್ ಸ್ಟೇಟಸ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಓಕೆ, ಇಷ್ಟು ದಿನ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಸಮಸ್ಯೆ ಆಗ್ತು ಅಂತಂದರೆ ಯೂಟ್ಯೂಬ್ದು ಏನು ಸಮಸ್ಯೆ ಆಗಿದೆ ಅಂತ ನೀವು ಒಂದು ಜಾಗದಲ್ಲಿ ನೋಡೋದಕ್ಕಾಗ್ತಿರ್ಲಿಲ್ಲ. ಅಂದರೆ ಸೊ ಪ್ರತಿಯೊಂದು ಡೀಟೇಲ್ಸ್ ಎಲ್ಲವೂ ಕೂಡ ಈಗ ಏನಾದರೂ ನಮ್ಮ ಚಾನಲ್ ಕಾಪಿರೈಟ್ ಸ್ಟ್ರೈಕ್ ಬಂದಿದೆಯಾ, ಇನ್ನೊಂದೇನಾದರೂ ಬಂದಿದೆಯಾ ಅಂತ ನೀವು ಒಂದು ಜಾಗದಲ್ಲಿ ನೀವು ನೋಡೋಕ್ಕಾಗ್ತಿಲ್ಲ. ಸಿಸ್ಟಮಲ್ಲಿ ಆರಾಮಾಗಿ ನೋಡ್ಬೋದಿತ್ತು. ಸಿಸ್ಟಮಲ್ಲಿ ತೆಗೆದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದಿತ್ತು. ಇವಾಗ ಯೂಟ್ಯೂಬರ್ ಏನು ಮಾಡಿದ್ದಾರೆ ಅಂತಂದರೆ ಒಂದು ಅಕೌಂಟ್ ಸ್ಟೇಟಸ್ ಅನ್ನುವಂಥ ಒಂದು ಹೊಸ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಅದರಿಂದ ನೀವು ನಿಮ್ಮ ಒಂದು ಚಾನಲ್ಗೆ ಏನು ಸಮಸ್ಯೆ ಆಗಿದೆ ಅಂತ ವೈ ಟಿ ಸ್ಟುಡಿಯೋದಲ್ಲೇ ನೋಡ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ, ಇಲ್ಲಿ ಒಂದು ವಿಡಿಯೋ ಇದೆ, ಅವರು ಕೊಟ್ಟಿರುವಂಥ ವಿಡಿಯೋನ ನಾನು ನಿಮಗೆ ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲೊಂದು ಅಕೌಂಟ್ ಸ್ಟೇಟಸ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ಗೆ ಏನಾದರೂ ಸಮಸ್ಯೆ ಆಗಿದೆಯಾ ಇಲ್ವಾ ಅನ್ನೋದೆಲ್ಲವೂ ಕೂಡ ಅದರಲ್ಲೇ ನಿಮಗೆ ತೋರಿಸ್ಬಿಡುತ್ತೆ. ಸೊ ಅಕೌಂಟ್ ಸ್ಟೇಟಸ್ ಅನ್ನುವಂಥ ಒಂದು ಹೊಸ ಆಪ್ಷನ್ ಬಂದಿದೆ ವೈ ಟಿ ಸ್ಟುಡಿಯೋದಲ್ಲಿ. ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನು ಕೂಡ ಮಾಡಿದ್ದೀನಿ. ಓಕೆ, ಸೊ ಈಗ ಸೆಕೆಂಡ್ ಅಪ್ಡೇಟ್ಗೆ ಹೋಗೋಣ. ಸೆಕೆಂಡ್ ಅಪ್ಡೇಟ್ ಬಂದಿರುವಂಥದ್ದು ಲೈವ್ ಕೌಂಟ್ ಸ್ಟಿಕ್ಕರ್ಸ್ ಅಂತ ಅಂದ್ಬಿಟ್ಟು. ಸೊ ಈಗ ನೀವು ಲೈವಲ್ಲಿ ಒಂದು ಕೌಂಟ್ ಡೌನ್ದು ಒಂದು ಹೊಸ ಸ್ಟಿಕ್ಕರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಬೋದು. ಅದು ಹೇಗೆ ಅಂತ ನಿಮಗೆ ಇಲ್ಲಿ ವೀಡಿಯೋದಲ್ಲೇ ನಾನು ನಿಮಗೆ ತೋರಿಸ್ತೀನಿ, ಅವಾಗ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಇವಾಗ ನೀವು ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತೀರಾ, ಅಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ 57, 56, 55 ಸೊ ಈ ಥರ ಆಯಿತಾ ಕಡಿಮೆ ಆಗ್ತಾ ಇರುವಂಥದ್ದು. ಇಲ್ಲಿ ನೀವು ನೋಡ್ಬೋದು, ಸ್ಟಿಕ್ಕರ್ ಮೇಲೆ ಕ್ಲಿಕ್ನ ಮಾಡಿ ಕೌಂಟ್ ಡೌನ್ನ ನೀವು ಅಲ್ಲಿ ಆ್ಯಡ್ ಮಾಡ್ತು ಅಂತಂದರೆ ಸ್ಟಿಕ್ಕರ್ನ ನಿಮ್ಗೆ ಏನು ಬೇಕಾದ ಹಾಕಿ ನೀವು ಟೈಮಿಂಗ್ಸ್ನ ಡ್ಯೂರೇಷನ್ನ ನೀವು ಸೆಟ್ ಮಾಡಿ ಡನ್ ಅಂತ ಕೊಡ್ತು ಅಂತಂದರೆ ಸೊ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಆಯಿತಾ, ಸೊ ಅದನ್ನು ನಿಮ್ಗೆ ಎಲ್ಲಿ ಬೇಕು ಲೈವಲ್ಲಿ ಅಲ್ಲಿ ಬಂದು ಪ್ಲೇಸ್ ಮಾಡ್ಕೋಬೋದು. ಈ ಥರ ಎಳೆದುಬಿಟ್ಟು ಅದಾದಮೇಲೆ ಅದನ್ನು ಕೂರಿಸ್ಕೊಂಡು ಚಿಕ್ಕ ಸಣ್ಣ ನಿಮ್ಮ ದೊಡ್ಡ ಬೇಕಂದರೆ ದೊಡ್ಡದು ಮಾಡ್ಕೊಂಡು ಅಲ್ಲಿ ಸ್ಟಾರ್ಟ್ ಕೌಂಟ್ ಡೌನ್ ಕೊಡ್ತು ಅಂತಂದರೆ ನಿಮ್ಮ ಲೈವ್ ಸ್ಟಾರ್ಟ್ ಆದಾಗ ಈ ಥರ ನಿಮ್ಗೆ ಇಲ್ಲಿ ಅಲ್ಲಿ ನಿಮಗೆ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೌಂಟ್ ಡೌನು. ಓಕೆ, ಇದೊಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಲೈವನ್ನ ಮಾಡೋರಿಗೆ. ಹೊಸ ಕೌಂಟ್ ಡೌನ್ ಸ್ಟಿಕ್ಕರ್ ಬಂದಿದೆ, ಉಪಯೋಗಿಸ್ಕೊಳ್ಳಿ ಲೈವ್ ಮಾಡೋರು. ಓಕೆ, ಇನ್ನು ಮೂರನೇ ಅಪ್ಡೇಟ್ನ ನೋಡೋದಾಯಿತು ಅಂತಂದರೆ ಶಾರ್ಟ್ಸ್ ಇಮ್ಯಾಜಿನ್ ಅಂತ ಅಂದ್ಬಿಟ್ಟು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ ನೀವು ಯಾವುದೇ ಒಂದು ಶಾರ್ಟ್ಸ್ ಮೇಲೆ ನೋಡಬೇಕಾದ್ರೆ ಅಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ ರೀಮಿಕ್ಸ್ ಅಂತ. ಅಲ್ಲಿ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಗೆ ಅಲ್ಲೊಂದು ಇಮ್ಯಾಜಿನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಗೆ ಯಾವ ಥರ ಬೇಕೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ಪ್ರಾಂಪ್ಟನ್ನು ಟೈಪ್ ಮಾಡಿ ಸೊ ನಿಮ್ಗೆ ಬೇಕು ಅಂದರೆ ನಿಮ್ಮ ಒಂದು ಫೋಟೋನು ಕೂಡ ಅಪ್ಲೋಡ್ ಮಾಡ್ಬೋದು. ಅಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಸೆಲ್ಫಿ ಫೋಟೋನ ಅಪ್ಲೋಡ್ ಮಾಡ್ತು ಅಂತಂದರೆ ಸೊ ಅದನ್ನ ನೀವು ಸೆಂಡ್ ಮಾಡಿದ್ರೆ ಸೊ ಆ ಒಂದು ಇದರಲ್ಲಿ ಒಂದು ಇಮ್ಯಾಜಿನ್ ಆಗಿ ಒಂದು ಕ್ಲಿಪ್ ಬಂದು ಕ್ರಿಯೇಟ್ ಆಗುತ್ತೆ. ಅದ್ರ ಕೆಳಗಡೆ ನಿಮಗೆ ರೀಮಿಕ್ಸ್ಡ್ ಬೈ ಫ್ರಮ್ ಅಂತ ಅಂದ್ಬಿಟ್ಟು ಅವರ ಚಾನಲ್ ಹೆಸರನ್ನು ಕೂಡ ತೋರಿಸುತ್ತೆ. ಸೊ ಈ ಥರ ಇವಾಗ ನೀವು ಇಮ್ಯಾಜಿನ ನೀವು ಮಾಡ್ಕೋಬೋದು. ಶಾರ್ಟ್ಸಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ಕ್ರಿಯೇಟ್ ಮಾಡಿಸ್ಬೋದು. ಓಕೆ, ಯೂಟ್ಯೂಬ್ ಕಡೆಯಿಂದನೇ. ಇದು ಮೂರನೇ ಅಪ್ಡೇಟ್ ಬಂದಿರುವಂಥದ್ದು. ಇನ್ನು ನಾಲ್ಕನೇ ಅಪ್ಡೇಟ್ಗೆ ಹೋಗೋಣ. ನಾಲ್ಕನೇ ಅಪ್ಡೇಟ್ ಬಂದು ಯೂನಿಕ್ ರೀಚ್ ಇನ್ ಅನಾಲಿಟಿಕ್ಸ್ ಅಂತ. ಸೊ ಈಗ ನೋಡಿ, ನಿಮಗೆ ಒಂದು ಹೊಸ ಆಪ್ಷನ್ ಸಿಗ್ತಾ ಇದೆ, ಯೂನಿಕ್ ರೀಚ್ ಎಷ್ಟು ಬಂದಿದೆ ಅಂತ. ಸೊ ಅಂದರೆ ನಿಮ್ಮ ಟೋಟಲ್ ಆಫ್ ನೀವು ಏನು ವೀಡಿಯೋಸ್ ಹಾಕಿರ್ತೀರಾ ಅಥವಾ ನಿಮ್ಮ ಚಾನಲ್ನ ಎಷ್ಟು ಯೂನಿಕ್ ಮೆಂಬರ್ಸ್ ನೋಡಿದ್ದಾರೆ ಅನ್ನೋದು ನಿಮಗೆ ಇಲ್ಲಿ ತೋರಿಸುತ್ತೆ. ಅದನ್ನು ನೀವು ನೋಡಬೇಕು ಅಂತಂದರೆ ಅನಾಲಿಟಿಕ್ಸ್ ಅಂತ ಬರುತ್ತೆ, ಅಲ್ಲಿ ಅಡ್ವಾನ್ಸ್ಡ್ ಮೋಡ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮಗೆ ಹೊಸ ಯೂನಿಕ್ ರೀಚ್ ಅನ್ನುವಂಥ ಒಂದು ಆಪ್ಷನ್ ಕೂಡ ತೋರಿಸುತ್ತೆ. ಸೊ ಅಲ್ಲಿ ಯೂನಿಕ್ ರೀಚ್ ಎಷ್ಟು ಬಂದಿದೆ ಅಂತ ನೀವು ಚೆಕ್ಔಟ್ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬಂದಿರುವಂಥ ಅಪ್ಡೇಟು ಆಸ್ಕ್ ಸ್ಟುಡಿಯೋ ಕನ್ವರ್ಸೇಷನ್ ಹಿಸ್ಟ್ರಿ ಅಂತ ಅಂದ್ಬಿಟ್ಟು. ಈಗ ನೋಡಿ, ನೀವು ಏನಾದರೂ ನೀವು ಡೌಟ್ಸ್ ಕೇಳಿರ್ತೀರಾ
ಕಡೆಯಿಂದ ಅಂತಂದರೆ, ಸೊ ಈಗ ನೀವು ಏನು ಹಿಸ್ಟ್ರಿ ಕೇಳಿದ್ರಿ ಹಳೇದು ಅದನ್ನು ನೋಡೋಕ್ಕಾಗ್ತಿರಲಿಲ್ಲ, ಇವಾಗ ನೀವು ಅದನ್ನು ನೋಡ್ಬೋದು. ನಿಮ್ಗೆ ಈ ಥರ ಒಂದು 3 ಡಾಟೆಡ್ ಲೈನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಏನೇನೆಲ್ಲ ಕೇಳಿದ್ರಿ ಹಳೇದು ಅದೆಲ್ಲ ಚಾರ್ಟ್ಸ್ ಎಲ್ಲ ಬರುತ್ತೆ. ಬೇಕಾದರೆ ನೀವು ಕಂಟಿನ್ಯೂ ಕೂಡ ಮಾಡ್ಬೋದು, ಆಯಿತಾ. ಸೊ ಇದನ್ನು ಯೂಸ್ ಮಾಡೋದು ಹೇಗೆ ಅಂತಲೂ ಕೂಡ ನಾನು ವೀಡಿಯೋ ಮಾಡಿದ್ದೀನಿ, ಈ ಥರ ಚಾರ್ಟ್ ಮಾಡೋದು ಹೇಗೆ ಅಂತ. ಸೊ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು, ಚಾನಲಲ್ಲಿದೆ. ಓಕೆ, ಸೊ ಇದಿಷ್ಟು ಅಪ್ಡೇಟು ಸದ್ಯಕ್ಕೆ ಇವಾಗ ಯೂಟ್ಯೂಬಲ್ಲಿ ಹೊಸ್ದಾಗಿ ಬಂದಿರುವಂಥದ್ದು. ಓಕೆ, ಸೊ ಈ 5 ಅಪ್ಡೇಟ್ಸ್ಗಳು ಇವಾಗ ಬಂದಿದೆ, ಅದಕ್ಕೋಸ್ಕರ ನಿಮಗೆ ರೌಂಡ್ ಅಪ್ ಅಂತ ಅಂದ್ಬಿಟ್ಟು ಆ ಥರ ತೋರಿಸಿದ್ದಾರೆ. ಸೊ ಇದನ್ನು ಚೆಕ್ಔಟ್ ಮಾಡಿ ಇದರ ಒಂದು ಬೆನಿಫಿಟ್ಸ್ಗಳನ್ನ ಇವಾಗಲೇ ತಗೊಳ್ಳಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಬೆನಿಫಿಟ್ಸ್ಗಳು ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.